ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಿನಗೆ ನೀ ಹೆನಗೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 103 ಇಂದಿನ ಸಂಚಿಕೆಯಲ್ಲಿ. ದೀಪಕ್ ಆಳ್ಬೇಕು ಅನ್ಸಿದ್ರೆ ಹತ್ತು ಮನಸ್ಸನ್ನು ಹಗುರ ಮಾಡ್ಕೊ ಅಗಸ್ತ್ಯ. ನೀನು ಹೀಗೆ ಇರೋದನ್ನ ನೋಡೋಕ್ಕೆ ಆಗಲ್ಲ ಮಗ ಎಂದ. ಏನಷ್ಟು ತಬ್ಬಿ ಅವನನ್ನು. ಅಗಸ್ತ್ಯ ಎಷ್ಟು ದಿನ ತಡೆದಿದ್ದ ನೋವನ್ನು, ಅಸಹಾಯಕತೆ ಎಲ್ಲ ಮೆಲ್ಲಗೆ ಕಣ್ಣೀರಾಗಿ ಹೊರಗೆ ಬರ್ತಿದ್ರೆ ದೀಪಕ್ ಅಗಸ್ತ್ಯನನ್ನು ಗಟ್ಟಿಯಾಗಿ ತಬ್ಬಿ ಸಂತೈಸ್ತಿದ್ದ. ಅಗಸ್ತ್ಯ, ಯಾಕೋ ನನಗೆ ಆ ದೇವರು ಹೀಗೆ ಮಾಡ್ದ? ಯಾರಿಗೆ ಏನು ಮಾಡಿದ್ನೋ? ತಾಯಿ ಪ್ರೀತಿ ತಿಳಿಯೋಮನ್ನ ಕಿತ್ಕೊಂಡ. ನನ್ನ ಬಾಲಿಗೆ ಸಿಕ್ಕವಳನ್ನು ಒಪ್ಕೊಳ್ಳೋ ಮೊದಲೇ ಅವಳನ್ನು ದೂರ ಮಾಡಿ ಈಗ ಅವಳೇ ಇಲ್ಲ ಅನ್ನೋ ಶಾಕ್ ಕೊಡ್ತಿದ್ದಾನೆ. ಯಾಕೋ ನನ್ನ ಲೈಫ್ನಲ್ಲೇ ಹೀಗೆ ಎಂದವನು ಮೊದಲ ಬಾರಿಗೆ ಇನ್ನೊಬ್ಬರ ಮುಂದೆ ಹುಡುಗ ಬಿಕ್ಕಿ ಅಳ್ತಿದ್ದಾನೆ. ಮುಂದೆ ದೀಪಕ್ ಅವನ ಭುಜ ಸವರಿ ಅಗಸ್ತ್ಯನ ಸಮಾಧಾನ ಮಾಡದೆ ಸ್ವಲ್ಪ ಸಮಯ ಅವನ ಬಾಡಿಗೆ ಬಿಟ್ಟ. ಅಗಸ್ತ್ಯ ಕೂಡ ತನ್ನ ಮನದ ದೂಡ ತೋಡಿಕೊಂಡು ಸಮಾಧಾನವಾದ ಮೇಲೆ ಮೆಲ್ಲಗೆ ದೀಪಕ್ನಿಂದ ದೂರ ಕೂತು, ಈಗ ಏನು ಮಾಡೋದು ದೀಪ್ ಎಂದ ತನ್ನ ತಲೆನ ತಗ್ಸಿ. ದೀಪಕ್ ಜೋರಾದ ಉಸಿರು ಬಿಟ್ಟು ಅವನ ಭುಜ ತಟ್ಟಿ, ಡೋಂಟ್ ವರಿ ಅಗಸ್ತ್ಯ, ನೀನೇ ಹೇಳಿದಂತೆ ಆ ಚೌಧರಿ ಫ್ಯಾಮಿಲಿಗೆ ವಿಷಯ ತಿಳಿಸೋಕೆ ಹೇಳಿದ್ದೇನೆ. ನೋಡೋಣ, ಪೊಲೀಸ್ನವರು ಹೇಗೂ ಆ ದಾಮೋದರ್ ಮತ್ತು ಅಲ್ಲಿ ಸಿಕ್ಕ ಬಾಡಿನ DNA ಟೆಸ್ಟ್ ಮಾಡಿಸೋಕೆ ಹೇಳ್ತಾರೆ. ಸೊ ಚೌಧರಿ ಫ್ಯಾಮಿಲಿನವರು ವಿಧಿ ಇಲ್ಲದೆ ಮಾಡಿಸ್ತಾರೆ. ನೋಡೋಣ ವಿಧಿ ಆಟ ಹೇಗಿದೆ ಎಂದು ನಾನು ಕೂಡ ಅದು ಸುಳ್ಳಾಗಲಿ ಅನ್ನೋ ಆಸೆಯಲ್ಲೇ ಇದ್ದೀನಿ ಕಣೋ. ಆಮೇಲೆ ಹೇಗೂ ಮುಂದೆ ಏನು ಮಾಡೋದನ್ನು ಯೋಚಿಸೋಣ ಎಂದು ಬಾ, ನಾನು ಕಾರ್ ಡ್ರೈವ್ ಮಾಡ್ತೀನಿ ಎಂದ. ಅಗಸ್ತ್ಯ ಬೇರೇನು ಮಾತಾಡದೆ ಅವನಿಗೆ ಡ್ರೈವಿಂಗ್ ಸೀಟ್ ಬಿಟ್ಟುಕೊಟ್ಟು ಪಕ್ಕದ ಸೀಟ್ಗೆ ಬಂದು ಕೂತವನು ಸೀಟ್ಗೆ ಹೊರಗಿ ಕಣ್ಣು ಮುಚ್ಚಿದವನಿಗೆ ಪೊಲೀಸ್ನವರು ಕೊಟ್ಟ ತಾಳಿ ನೆನಪೇ ಕಾಡ್ತಿತ್ತು. ಮನದಲ್ಲೇ ಎಷ್ಟೇ ಧೈರ್ಯವಾಗಿ ಇರೋಕೆ ನೋಡಿದ್ರೂ ಎಲ್ಲೋ ಒಂದು ಮೂಲೆಯಲ್ಲಿ ಅದು ನಿಜವಾಗಿದ್ರೆ ಎನ್ನುವ ಪ್ರಶ್ನೆ ಮೂಡ್ತಿತ್ತು. ಅಗಸ್ತ್ಯ ಅದೇ ಕನವರಿಕೆಯಲ್ಲಿ, ನೋ, ಅದೇ ಥರ ಲೋಕದಲ್ಲಿ ಬೇರೆ ತಾಳಿ ಯಾರೂ ಹಾಕೊಳ್ಳಲ್ವಾ, ಅದು ಹಿಂದುದಾಗಿರಲ್ಲ ಎಂದವನು ಜೋರಾಗಿ ಕೊನೆಯ ಶಬ್ದನ ಹೇಳಿದ್ದ. ಅವನು ಕಿರಿಚಿದ ಶಬ್ದಕ್ಕೆ ದೀಪಕ್ ಕಾನ ಒಮ್ಮೆಲೆ ಬ್ರೇಕ್ ಹಾಕಿ ಅಗಸ್ತ್ಯ ಎಂದು ಅವನ ಭುಜ ಹಿಡ್ದ. ಅಗಸ್ತ್ಯ ಒಮ್ಮೆ ಬೆಚ್ಚಿದಂತೆ ಕಣ್ಬಿಟ್ಟು ಸುತ್ತ ನೋಡಿದ್ರೆ ಅಲ್ಲಿ ದೀಪಕ್, ಯಾಕೋ ಏನಾದರೂ ಕೆಟ್ಟ ಕನ್ಸು ಬಿತ್ತಾ ಎಂದ. ಅಗಸ್ತ್ಯ ತನ್ನ ಬೆವರಿದ್ದ ಮುಖವೆಲ್ಲ ಒರೆಸುತ್ತಾ ಅಲ್ಲೇ ಇದ್ದ ನೀರಿನ ಬಾಟಲ್ ತಗೊಂಡು ನೀರು ಕುಡಿದು, ಹೋಗೋಣ ನಡಿ ದೀಪ್ ಎಂದ. ದೀಪಕ್ ಬೇರೇನು ಮಾತಾಡದೆ ಸುಮ್ಮನೆ ಕಾರ್ ಡ್ರೈವ್ ಮಾಡುತ್ತಿದ್ದವನು ಆಗಾಗ ಅಗಸ್ತ್ಯನನ್ನು ನೋಡೋದ ಬಿಡಲಿಲ್ಲ. ಈತ ಪೊಲೀಸ್ನವರು ಚೌಧರಿ ಫ್ಯಾಮಿಲಿಗೆ ವಿಷಯ ತಿಳಿಸಿದಾಗ ಅಲ್ಲಿದ್ದವ್ರಿಗೂ ಶಾಕ್ ಆಗಿತ್ತು. ಯಾವುದೇ ಅವಳ ಮೇಲೆ ಪ್ರೀತಿ ಇರದವರು ಎಷ್ಟು ಶಾಕ್ ಆಗೋಕ್ಕೆ ಕಾರಣ ಇದೆ ಅದು ಮುಂದೆ ಗೊತ್ತಾಗುತ್ತೆ. ಅಮರ್ ಬೇಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ದಾಮೋದರ್ಗೆ ಸ್ವಲ್ಪ ಫೀಲ್ ಆಯಿತು. ಎಷ್ಟೇ ಆದರೂ ಹುಟ್ಟಿದವಳಲ್ವಾ, ಅದಕ್ಕೆ. ಅಮರ್ ಮತ್ತವರ ಫ್ಯಾಮಿಲಿ ಜೊತೆಗೆ ದಾಮೋದರ್ ಕೂಡ ಬಂದ. ಪೊಲೀಸ್ನವರು ದಾಮೋದರ್ ಮುಂದೆನೇ ಆ ಒಡವೆಗಳನ್ನು ಹಿಡಿದು ತೋರಿಸಿದ್ರು. ಅದನ್ನು ನೋಡಿದ ಅಮರ್ ಶಾಕ್ ಆದರೆ ದಾಮೋದರ್ ಕಣ್ಣು ಮೊದಲ ಬಾರಿಗೆ ತುಂಬಿತು. ಕಾರಣ ಅವನೇ ಪೂಜೆ ಮಾಡಿಸಿಕೊಳಿಸಿದ್ದ ಅಂದು ಅಗಸ್ತ್ಯನಿಗೆ ಕಟ್ಟೋಕೆ. ಅದನ್ನು ನೋಡಿದವನು, ಇದು ನನ್ನ ತಂಗಿದೆ ಎಂದ. ಪೊಲೀಸ್ನವರು, ಆದರೂ ಸರ್, ಈ ಡೆಡ್ ಬಾಡಿದು ನಿಮ್ಮದು ಒಂದು DNA ಟೆಸ್ಟ್ ಮಾಡಿದ್ರೆ ನಾವು ಕೊನೆಯದಾಗಿ ಡಿಕ್ಲೇರ್ ಮಾಡೋಕ್ಕೆ ಸಹಾಯ ಆಗುತ್ತೆ ಎಂದರು. ಅಮರ್ ದಾಮೋದರ್ ಭುಜ ಹಿಡಿದು ಸಮಾಧಾನ ಮಾಡುತ್ತಾ ಸರಿ ಎಂದು ಅದರ ಪ್ರೊಸೀಜರ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ದಾಮೋದರ್ಗೂ ಸ್ವಲ್ಪ ಭಯ ಆಯಿತು. ಎಲ್ಲಿ ಅದು ಇಂದು ಬಾಡಿ ಆಗಿದ್ರೆ ಎಂದು. ತುಸು ಹಿಂಜರಿಕೆಲೆ ಸ್ಯಾಂಪಲ್ ಕೊಟ್ಟು ಬಂದವನಿಗೆ ನಿದ್ದೆ ಕಣ್ಣಿಗೆ ಹತ್ತಲಿಲ್ಲ. ಯಾಕೋ ತಾನು ತಪ್ಪು ಮಾಡಿದೆ, ಅವಳ ವಿಷಯದಲ್ಲಿ ತುಂಬ ಸ್ವಾರ್ಥಿಯಾಗಿ ನಡ್ಕೊಂಡೆ ಅನ್ನೋ ಗಿಲ್ಟ್ ಶುರುವಾಯಿತು ದಾಮೋದರ್ಗೆ. ಆದರೆ ಅಮರ್ ಕಂಡೀಷನ್ ಬೇರೆಯೇ. ಅವನಿಗೆ ಈಗ ಇಂದು ಮೇಲೆ ನಿಜವಾದ ಪ್ರೀತಿ ಮೊಳಕೆ ಹೊಡೆದಿದೆ. ಎಷ್ಟು ದಿನ ಯಾವ ಆಸ್ತಿಗಾಗಿ ಅವಳನ್ನು ಮದುವೆ ಆಗಬೇಕೋ ಅಂದುಕೊಂಡಿದ್ದೋ
ಈಗ ಅವನಿಗೆ ಅದ್ಯಾವುದು ಬೇಡವಾಗಿತ್ತು. ಸದ್ಯ ಇಂದು ಬದುಕಿದ್ದಾಳೆ ಅನ್ನೋ ಸುದ್ದಿ ಸಿಕ್ಕರೆ ಸಾಕು ಎಂದು ಬೇಡ್ಕೊಳ್ತಿದ್ದ. ಸ್ಯಾಂಪಲ್ ಕೊಟ್ಟ ಹಾಸ್ಪಿಟಲ್ಗೆ ಕಾಲ್ ಮಾಡಿ ಆ DNA ರಿಪೋರ್ಟ್ ಪೊಲೀಸ್ನವ್ರಿಗೆ ತಿಳಿಯೋ ಮೊದಲು ನನಗೆ ಗೊತ್ತಾಗಬೇಕು ಎಂದು ಕಾಲ್ ಮಾಡಿ ಹೇಳಿದ್ದ. ಅಮರ್ಗೆ ಎಷ್ಟು ದಿನ ಅವಳಿಗಾಗಿ ಪ್ರೀತಿ ಇದೆ ಅನ್ನೋದರಲ್ಲೇ ಇದ್ದವನಿಗೆ ನಿಜವಾದ ಪ್ರೀತಿ ಬೆಲೆ ನೋವು ಏನು ಅಂತ ಗೊತ್ತಾಗಿತ್ತು. ಅದೇ ಸಮಯಕ್ಕೆ ಅಮರ್ ತಂದೆ ಅಲ್ಲಿಗೆ ಬಂದು, ಅಮರ್ ಏನೋ ಇದು ಹೀಗಾಯಿತು, ಅದೇನಾದರೂ ನಿಜ ಆದರೆ ಏನು ಮಾಡೋದು ಎಂದವರು ಮುಂದೆ ನಿಂತ ಅಮರ್, ಡ್ಯಾಡ್ ನೀವಿನ್ನೂ ಈ ಆಸ್ತಿ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಅಲ್ಲಿ ಅವಳು ಬದುಕಿದಾಳೋ ಇಲ್ವೋ ಅಂತ ಟೆನ್ಷನ್ ಆಗಿದ್ರೆ ನಿಮಗೆ ಈ ಆಸ್ತಿ ಇಂಪಾರ್ಟೆಂಟ್ ಆಯಿತಾ? ಛೇ ಎಂದು ಕೋಪದಲ್ಲೇ ಅಲ್ಲಿಂದ ಹೋಗ್ತಾನೆ. ಇತ್ತ ಅಗಸ್ತ್ಯನ ಸೀದಾ ದೀಪಕ್ ಮನೆಗೆ ಕರ್ಕೊಂಡು ಬಂದವನು ಮನೆಗೂ ಹೋಗದೆ ಅವನು ಅಲ್ಲೇ ಉಳಿತಾನೆ. ಅಗಸ್ತ್ಯ ತುಂಬ ಸಪ್ಪೆಯಾಗಿ ಬೆಡ್ ಮೇಲೆ ಕೂತವನಿಗೆ ತಾನು ಮತ್ತೆ ಅವಳು ಕೂತು ಕಾಲ ಕಳೆದ ಸಮಯ ನೆನೆದವನಿಗೆ ತುಂಬ ನೋವಾಗಿತ್ತು. ದೀಪಕ್ ಅವನ ಮನಸ್ಸನ್ನು ತಿಳಿದವನಂತೆ, ಅಗಸ್ತ್ಯ ಆಗಿದ್ದನ್ನು ನೆನೆಯುತ್ತಾ ಕೂರ್ಬೇಡ ಕಣೋ, ನೀನು ಸ್ವಲ್ಪ ದಿನ ಶ್ರೀಲಂಕಾಗೆ ಹೋಗಿ ಬಾ, ಅಷ್ಟೊತ್ತಿಗೆ ಇಲ್ಲಿ ಎಲ್ಲ ಸರಿಯಾಗುತ್ತೆ ಅನ್ನೋ ಹೋಪ್ ಇದೆ. ಸೊ ನಾಳೆನೇ ಟಿಕೆಟ್ ಬುಕ್ ಮಾಡ್ತೀನಿ. ನಿನಗೆ ನೆನಪಿರಬೇಕು ಇದು ಯಾವ ಸಮಯ ಅಂತ. ನಿನಗೆ ಸಂತೋಷ ಕೊಡೋ ಸ್ಥಳ ಅದು ಅಂತ ನನಗೂ ಗೊತ್ತು. ಲಾಸ್ಟ್ ನೀನು ಹಿಂದೂ ವಿಷಯಕ್ಕೆ ಹೋಗಿದ್ದು, ಅದಾದಮೇಲೆ ನೀನು ಅಲ್ಲಿಗೆ ಹೋಗೇ ಇಲ್ಲ. ಸೊ ನೀನು ಸ್ವಲ್ಪ ದಿನ ಅಲ್ಲಿ ಹೋಗಿ ಬಾ, ಇಲ್ಲಿ ಬಗ್ಗೆ ಯೋಚಿಸ್ಬೇಡ, ಮಾವ ನನ್ನ ರೆಸ್ಪಾನ್ಸಿಬಲ್ ಎಂದ. ಅಗಸ್ತ್ಯ, ಎಲ್ಲ ಕಣೋ, ನಾನು ಎಲ್ಲೂ ಹೋಗಲ್ಲ ಎಂದು ಮುಖನ ಕೆಳಗೆ ಮಾಡಿದವನ ಭುಜ ಹಿಡಿದು, ಅಗಸ್ತ್ಯ ಎಲ್ಲ ಹೆದರಿಸುವ ವ್ಯಕ್ತಿ ಕಣೋ ನೀನು, ಮೊದಲು ಎಷ್ಟು ಸ್ಟ್ರಾಂಗ್ ಇದ್ದವನು, ಯಾಕೋ ಹೀಗೆ ಪ್ರಾಬ್ಲಮ್ಗೆ ಎದುರುಕೊಳ್ತಿದ್ಯಾ? ನಾನು ಕಂಡ ಅಗಸ್ತ್ಯ ಹೇಗಿದ್ದ, ಎಂಥ ಸಮಸ್ಯೆಗೂ ಉತ್ತರ ಹುಡುಕುವ ಹುಡುಗ ನೀನು, ಅಂಥದ್ರಲ್ಲಿ ಏನು ಹೀಗೆ? ಲೈಫ್ ಬಗ್ಗೆ ಹೋಪ್ ಕಳ್ಕೊಬೇಡ ಕಣೋ ಮಗ, ಪ್ಲೀಸ್ ಎಂದವನು. ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಬಾಯಿ ಮುಚ್ಕೊಂಡು ಅಲ್ಲಿಗೋಗು. ಒಂದು ವಾರಕ್ಕೂ ಮುಂಚೆ ಇಲ್ಲಿಗೆ ಬಂದರೆ ಲಾರೆನ್ಸ್ ಕೈಯಲ್ಲಿ ಕಾಲ್ ಮುರಿಸ್ತೀನಿ ಎಂದು ಕೋಪ ಬಂದವನಂತೆ ನಟಿಸಿ ಕೆಲಸದವರಿಗೆ ಹೇಳಿ ಊಟ ತರಿಸಿ ಅವನಿಗೆ ತಾನೇ ಊಟ ಬೇಡ ಅಂದರೂ ಬೈದು ಬಲವಂತವಾಗಿ ಊಟ ತಿನ್ನಿಸಿ ತಾನೇ ಅವನ ಬಟ್ಟೆನ ಪ್ಯಾಕ್ ಮಾಡಿ ತಾನೇ ಟಿಕೆಟ್ ಬುಕ್ ಮಾಡಿ ನಾಳೆ 8 ಗಂಟೆಗೆ ಫ್ಲೈಟ್ ಇದೆ, ಸೊ ರೆಡಿಯಾಗು, ಈಗ ಮಲಗು, ದೀಪಾಗೆ ಒಂದು ಕಾಲ್ ಮಾಡಿ ಬರ್ತೀನಿ ಅಂತ ಬಾಲ್ಕನಿಗೆ ಹೋಗ್ತಾನೆ. ಅಗಸ್ತ್ಯ ಹಾಗೆ ಬೆಡ್ ಮೇಲೆ ಮಲಗಿದವನು ಎಷ್ಟೇ ಯೋಚನೆ ಮಾಡಿದ್ರೂ ಅವನಿಗೆ ಇಂದು ಮೇಲೆ ಇರೋ ಪ್ರೀತಿ, ಅವಳ ಬಗ್ಗೆ ಕಂಡ ಕನಸು ಅವನನ್ನು ಮಲಗೋಕೆ ಬಿಡಲಿಲ್ಲ. ದೀಪಾ ಜೊತೆ ಮಾತಾಡಿ ಬಂದಿದ್ದು ನೋಡಿ ಸುಮ್ಮನೆ ಕಣ್ಣು ಮುಚ್ಚಿದ ಅಗಸ್ತ್ಯ. ದೀಪಕ್ ಅಗಸ್ತ್ಯ ಮಲಗಿದ್ದಾನೆ ಎಂದು ತಾನು ಅವನ ಜೊತೆನೆ ಅಲ್ಲೇ ಮಲಗಿ ಹೇಗಾದರೂ ಮಾಡಿ ಇವನು ಮೊದಲಿನ ಅಗಸ್ತ್ಯ ಆಗೋ ಥರ ಮಾಡಬೇಕು ಎಂದು ನಿರ್ಧಾರ ಮಾಡ್ದ. ನೆಕ್ಸ್ಟ್ ಮಾರ್ನಿಂಗ್ ದೀಪಕ್ ಹೇಳಿದಂತೆ ಅಗಸ್ತ್ಯನನ್ನು ಬಲವಂತ ಮಾಡಿ ಶ್ರೀಲಂಕಾಕ್ಕೆ ಕಳಿಸೋಕೆ ರೆಡಿ ಮಾಡಿ ತಾನೇ ಅವನನ್ನು ಫ್ಲೈಟ್ ಹತ್ತಿಸಿ ಶಂಕರ್ ಅವರನ್ನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅಗಸ್ತ್ಯನಿಗೆ ಹೋಗೋ ಮನಸ್ಸಿಲ್ಲ, ಆದರೂ ದೀಪಕ್ ಬಲವಂತಕ್ಕೆ ಹೋದವನನ್ನು ರಿಸೀವ್ ಮಾಡಿದ್ದು ಲಾರೆನ್ಸ್. ತುಂಬ ದಿನಗಳ ಮೇಲೆ ಅಗಸ್ತ್ಯನನ್ನು ನೋಡಿದ ಲಾರೆನ್ಸ್, ಯಾವಾಗ ಬಂದಿದ್ದು, ಇವಾಗ ಬಂದಿದ್ದೀರಾ ಎಂದವನು ಖುಷಿಲಿ ತನ್ನ ಗೆಸ್ಟ್ ಹೌಸ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿಗೆ ಹೋದ್ಮೇಲೆ ಅಗಸ್ತ್ಯ ದೀಪಕ್ ಶಂಕರ್ ಅವರಿಗೆ ಕಾಲ್ ಮಾಡಿ ಮಾತಾಡ್ದ. ಶಂಕರ್ ಅವರು ಮಗನ ಮನಸ್ಸು ಸ್ವಲ್ಪ ಸುಧಾರಿಸಲಿ ಎಂದು ಲವಲವಿಕೆಯಿಂದನೇ ಮಾತಾಡಿ, ನನ್ನ ಬಗ್ಗೆ ಚಿಂತೆ ಬೇಡ, ನೀನು ಮೊದಲು ಮನಸ್ಸನ್ನು ತಿಳಿ ಮಾಡ್ಕೊಂಡು ಬಾ ಎಂದು ಧೈರ್ಯ ತುಂಬಿದ್ರು. ಇತ್ತ 2 ದಿನದ ಮೇಲೆ ಸಿಕ್ಕ ರಿಪೋರ್ಟ್ ನೋಡಿದ ಅಮರ್ ಮತ್ತು ದಾಮೋದರ್ ದೊಡ್ಡದೊಂದು ನಿಟ್ಟುಸಿರು ಬಿಟ್ಟಿದ್ರು. ಕಾರಣ ಆ DNA ಮ್ಯಾಚ್ ಆಗಿರಲಿಲ್ಲ. ಪೊಲೀಸ್ನವರು ಅಗಸ್ತ್ಯನಿಗೆ ವಿಷಯ ತಿಳಿಸಿ ಎಂದು ದೀಪಕ್ಗೆ ಹೇಳಿದರು. ದೀಪಕ್ ಅಂತೂ ಖುಷಿನಲ್ಲಿ ಅಗಸ್ತ್ಯನಿಗೆ ಕಾಲ್ ಮಾಡಿ ವಿಷಯ ಹೇಳಿದ ಮೇಲೆ ಅಗಸ್ತ್ಯ ದೊಡ್ಡದೊಂದು ಉಸಿರು ಚೆಲ್ಲಿ, ಥ್ಯಾಂಕ್ಸ್ ಮಗ ಎಂದ. ದೀಪಕ್, ಈಗಲಾದರೂ ಸ್ವಲ್ಪ ನೆಮ್ಮದಿಯಾಗಿ ಕಾಲ ಕಳಿ ಎಂದು ಧೈರ್ಯ ತುಂಬಿ, ಇಂದು ಸಿಗ್ತಾಳೆ, ಡೋಂಟ್ ವರಿ ಎಂದು ಚೇರಪ್ ಮಾಡ್ದ. ಅಗಸ್ತ್ಯ ಬಂದು 3 ದಿನ ಕಳೆದಿದ್ರು ಅವನು ಗೆಸ್ಟ್ ಹೌಸ್ ಬಿಟ್ಟು ಎಲ್ಲೂ ಹೊರಗೆ ಹೋಗೇ ಇರಲಿಲ್ಲ. ಆದರೆ ಈ ವಿಷಯ ಕೇಳಿದ ಮೇಲೆ ಅಗಸ್ತ್ಯನ ಮನಸ್ಸು ಸ್ವಲ್ಪ ತಿಳಿಯಾಗಿದ್ದರಿಂದ ಸೀದಾ ಅವನು ಒಂದು ಕ್ಲಬ್ಗೆ ಲಾರೆನ್ಸ್ ಜೊತೆ ಹೋಗ್ತಾನೆ. ಆ ಕ್ಲಬ್ನಲ್ಲಿ ಕುಡಿಯೋ ಮನಸ್ಸಿಲ್ಲದೆ ಸಾಫ್ಟ್ ಡ್ರಿಂಕ್ಸ್ ತಗೊಂಡು ಸುಮ್ಮನೆ ಕೂತು ಮ್ಯೂಸಿಕ್ನ ಎಂಜಾಯ್ ಮಾಡ್ತಿದ್ದ. ಸ್ವಲ್ಪ ಸಮಯ ಇದ್ದವನು ಹೊರಗೆ ಬಂದ ಅಗಸ್ತ್ಯನ ಕಣ್ಣಿಗೆ ಬೆತ್ತಿದ್ದು ಲಾಂಗ್ ಹೇರ್ ಬಿಟ್ಟು ಸ್ಯಾರಿ ಹುಟ್ಟು ಬರುವ ಹುಡುಗಿ. ಆದರೆ ಮುಖ ಸರಿಯಾಗಿ ಕಾಣಲಿಲ್ಲ.
ಅಗಸ್ತ್ಯ ಆಗ ನೆನೆದಿದ್ದು ಎಂದುನ ಹಾಗೆ ಯೋಚಿಸುತ್ತಿದ್ದ ಹುಡುಗನ ಕಣ್ಣು ಮುಂದೆ ಅದೇ ಸಮಯಕ್ಕೆ ಯಾವುದೋ ಕಾರ್ ಆ ಹುಡುಗಿಗೆ ಅಡ್ಡ ಬಂದಿದ್ದು ನೋಡಿ ಅಗಸ್ತ್ಯ ಹೇ ಎಂದು ಕಿಚ್ಚೋದಕ್ಕೂ ಅದೇ ಸಮಯಕ್ಕೆ ಆ ಹುಡುಗಿ ಕೈ ಹಿಡಿದು ತನ್ನ ಕಡೆ ಎಳೆದುಕೊಂಡ ಇನ್ನೊಬ್ಬ ಹುಡುಗ. ಆ ಸಣ್ಣ ಗಲಾಟಿನಲ್ಲಿ ಹುಡುಗಿ ಕಿವಿ ಜುಮ್ಕಿ ಕೆಳಗೆ ಬಿದ್ದಿತ್ತು. ಆ ಹುಡುಗ ಹರಿ ಓಕೆ ಎಂದು ಮಾತಾಡಿಸಿ ಕಾರ್ನಲ್ಲಿ ಕೂರಿಸ್ಕೊಂಡು ಆ ಹುಡುಗಿನ ಕರ್ಕೊಂಡು ಹೋಗ್ತಾನೆ. ಅಗಸ್ತ್ಯ ಆ ಹುಡುಗಿ ಜುಮ್ಕಿ ಬಿದ್ದಿದ್ದನ್ನು ನೋಡಿ ಹೇ ಎಂದು ಕರೆದು ಆ ಕಾರ್ ಮೂವ್ ಆಗಿ ಹೋಗಿತ್ತು. ಆ ಖಾಲಿ ರೋಡ್ನಲ್ಲಿ ಅಗಸ್ತ್ಯ ಅಲ್ಲಿಗೆ ಹೋಗಿ ಆ ಜುಮ್ಕಿ ತಗೊಂಡು ಕೈಯಲ್ಲಿ ಹಿಡಿದು ನೋಡಿದ್ರೆ ಅದು ಇಂಡಿಯನ್ ಟ್ರೆಡಿಷ್ನಲ್ ಜುಮ್ಕಿ. ಅಗಸ್ತ್ಯ ಹುಬ್ಬಾರಿಸಿ ಓಹ್, ಇಲ್ಲೂ ಇಂಡಿಯನ್ ಟ್ರೆಡಿಷ್ನಲ್ ಫಾಲೋ ಮಾಡೋರು ಇದ್ದಾರಾ ಎಂದು ಯೋಚಿಸ್ತವನ ತುಟಿಲಿ ತನಗೆ ಅರಿವಿಲ್ಲದೆ ಸಣ್ಣ ನಗು ಹಾದು ಹೋಗಿತ್ತು. ಎಂದಿನಂತೆ ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.